ಈಗಾಗಲೇ ಇತಿಹಾಸದ ಪುಟವನ್ನು ಸೇರಿರುವಂತಹ ಬಿಬಿಎಂಪಿಯನ್ನ ಇವರುಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತಹ ಮರುನಾಮಕರಣವನ್ನು ಮಾಡಿದ್ದಾರೆ. ಜಿಬಿಎ ಆಗ್ತಾ ಇದ್ದಂತೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಫುಲ್ ಅಲರ್ಟ್ ಆಗಿರುವಂತಹ ರೀತಿ ಕಾಣಿಸ್ತಾ ಇದೆ. ಕನಕಪುರ ಬಂಡೆ ಜಿಬಿಎ ಆಗ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ಸ್ಥಳೀಯ ಚುನಾವಣೆಗಳಿಗೆ ಟ್ರಬಲ್ ಶೂಟರ್ ಈಗಾಗಲೇ ತಮ್ಮ ಸ್ಟ್ರಾಟಜಿಯನ್ನು ಶುರು ಮಾಡಿದಾರಂತೆ. ಎಲೆಕ್ಷನ್ಗೆ ತಂತ್ರ ಹೆಣೆಯಲು ಡಿಸಿಎಂ ಡಿ.ಕೆ.ಶಿ ತಯಾರಿ ನಡೆಸ್ತಾ ಇದ್ದಾರೆ. ಪಾಲಿಕೆ ಚುನಾವಣೆ ಗೆಲ್ಲೋದಕ್ಕೆ ಡಿಸಿಎಂ ಡಿ.ಕೆ.ಶಿ ರಣತಂತ್ರವನ್ನು ಹೂಡೋದಕ್ಕೆ ಸಿದ್ಧರಾಗಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆ ರಚನೆ ಮಾಡಿರುವಂತಹ ಸರ್ಕಾರ 5 ಪಾಲಿಕೆ ಚುನಾವಣೆಗೆ ಪಕ್ಷ ತಯಾರಿ ಮಾಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರಿಂದಲೂ ಖಡಕ್ ಸೂಚನೆ ಬಂದಿದೆ. 5 ಪಾಲಿಕೆಗಳಲ್ಲಿ ಕನಿಷ್ಠ 3 ಪಾಲಿಕೆ ಗೆಲ್ಲುವಂತಹ ತಂತ್ರ ರೂಪಿಸೋದಕ್ಕೆ ಡಿ.ಕೆ.ಶಿ ಪ್ಲಾನ್ನಲ್ಲಿದ್ದಾರೆ. ಚುನಾವಣೆ ಗೆಲ್ಲುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಈಗಾಗಲೇ 1 ಸುತ್ತಿನ ಸಭೆ ನಡೆಸಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟ್ರಬಲ್ ಶೂಟರ್. ಕಾಂಗ್ರೆಸ್ ಮುಖಂಡರು ಶಾಸಕರ ಜೊತೆ ಸಭೆಗೆ ಡಿಕೆ ಪ್ಲಾನ್. ಪಾಲಿಕೆಯ ಚುನಾವಣೆ ಗೆಲ್ಲುವತ್ತ ಡಿಸಿಎಂ ಡಿ.ಕೆ.ಶಿಯ ನಡೆ. ಸ್ಥಳೀಯ ಚುನಾವಣೆಗಳಿಗೆ ಒಳ್ಳೆ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಇಟ್ಕೊಂಡು 5ರಲ್ಲಿ 3 ಗೆಲ್ಲಲೇಬೇಕು ಅನ್ನುವಂಥ ಒಂದು ಯೋಜನೆಯಲ್ಲಿ ಡಿಸಿಎಂ ಡಿ.ಕೆ.ಶಿ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದ್ದ ಹಾಗೆ ಇವರು ಹೇಗೆ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಯಾವ ಒಂದು ರೀತಿ ಯೋಜನೆಯನ್ನು ತರ್ತಾರೆ ಅನ್ನುವಂಥ ಪ್ರಶ್ನೆಯಲ್ಲಿದ್ದಂಥ ಜನಸಾಮಾನ್ಯರಿಗೆ, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗರಿಗೆ ಒಂದು ರೀತಿಯಲ್ಲಿ ಜಿಬಿಎ ಆಗ್ತಾ ಇದ್ದಂತೆ ಒಂದು ಬಂಪರ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜಿಬಿಎ ಆಗ್ತಿದ್ದಂತೆ ಬೆಂಗಳೂರಿಗೆ ಒಂದು ಬಂಪರ್ ಗಿಫ್ಟ್. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪ್ರಪ್ರಥಮ ಕೊಡುಗೆ. ಏಷ್ಯಾದಲ್ಲೇ ಮೊದಲ ಬಾರಿ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ. 4.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವಂತಹ ಕಟ್ಟಡ ಇದು. ಮಹಾರಾಜರ ಕಾಲದ ಪಾರ್ಕಿಂಗ್ ವ್ಯವಸ್ಥೆಗೆ ಹೈಟೆಕ್ ಟಚ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣ ಜಿಬಿಎನ ಪ್ರಪ್ರಥಮ ಕೊಡುಗೆ. ದುಬೈ ಮಾದರಿಯಲ್ಲಿ ವಿನ್ಯಾಸಗೊಂಡಿರುವಂತಹ ಪಾರ್ಕಿಂಗ್ ಲಾಟ್ ಕೆಆರ್ ಮಾರ್ಕೆಟ್ ಕೆಳಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮಹಾರಾಜರ ಕಾಲದ ಪಾರ್ಕಿಂಗ್ಗೆ ಇದು ವ್ಯವಸ್ಥೆ, ಅದನ್ನು ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈಗೇನು ನೋಡ್ತಾ ಇದ್ದೀರಾ ಅದನ್ನು ಹೈಟೆಕ್ ಟಚ್ ಕೊಟ್ಟು ಏಷ್ಯಾದಲ್ಲೇ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಈ ಥರದ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. 4.5 crore ವೆಚ್ಚ, 4.5 ಕೋಟಿ. ಕೆಆರ್ ಮಾರ್ಕೆಟ್ನ ಕೆಳಹಂತದಲ್ಲಿರುವಂತಹ ಪಾರ್ಕಿಂಗ್ ಏನು ನೋಡಿರ್ತಾರೆ ತಾವು, ಆ ಒಂದು ಲಾಟನ್ನು ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ. ಅವ್ಯವಸ್ಥೆಯ ತಾಣವಾಗಿರುವಂತಹ ಪಾರ್ಕಿಂಗ್ಗೆ ಹೊಸ ಲುಕ್ ಕೊಡಲು ಸಿದ್ಧತೆ. ನಿರ್ವಹಣೆ ಮಾಡದೆ ಸದ್ಯ ಹಾಳಾಗಿರುವಂತಹ ಪಾರ್ಕಿಂಗ್ ಲಾಟ್ ಕೆಆರ್ ಮಾರ್ಕೆಟ್ನಲ್ಲಿರುವಂಥದ್ದು, ಅದಕ್ಕೆ ಹೈಟೆಕ್ ಟಚ್ ಕೊಡ್ತಾ ಇರುವಂಥದ್ದು. 4.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಡಿಫರೆನ್ಸ್ ನೋಡ್ಬೋದು ತಾವು. ಅವ್ಯವಸ್ಥೆ ತಾಣವಾಗಿರುವಂಥ ಪಾರ್ಕಿಂಗ್ಗೆ ಹೊಸ ಲುಕ್ ಕೊಡೋಕೆ ಒಂದು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಜಿಬಿಎನ ಮೊದಲ ಕೊಡುಗೆ. ಈಗ ಕೆಳಗಡೆ ಇರುವಂಥದ್ದು ಈಗಿನ ಪರಿಸ್ಥಿತಿ, ಮೇಲೆ ಆಗುವಂಥದ್ದನ್ನು ತಾವು ನೋಡ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಕೆಆರ್ ಮಾರ್ಕೆಟ್ನಲ್ಲಿರುವಂತಹ ಕೆಲಸಕ್ಕೆ ಬಾರದ ಸದ್ಯ ಅವ್ಯವಸ್ಥೆ ಆಗಿರುವಂಥ ಒಂದು ಪಾರ್ಕಿಂಗ್ ಲಾಟ್ ಏನಿದೆ ಅದಕ್ಕೆ ಹೈಟೆಕ್ ಟಚ್ ಕೊಟ್ಟು 4.5 ಕೋಟಿ ವೆಚ್ಚದಲ್ಲಿ ಒಂದು ರೀತಿಯಲ್ಲಿ ಏಷ್ಯಾದಲ್ಲೇ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಇರುವಂಥ ಹೈಟೆಕ್ ಪಾರ್ಕಿಂಗ್ ಲಾಟ್ ನಿರ್ಮಾಣಕ್ಕೆ ಇದೀಗ ಜಿಬಿಎ ಮುಂದಾಗ್ತಾ ಇರುವಂಥದ್ದು. ಬಂಪರ್ ಗಿಫ್ಟ್ ಕೊಡೋದಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಈಗಾಗಲೇ ನೋಡಬಹುದು, ಸುಮಾರು 100 ವರ್ಷ ಇತಿಹಾಸಗಳಿರುವಂತಹ ಹಾಗೂ ಮಹಾರಾಜರು ಕೊಟ್ಟಂತಹ ಕೆಆರ್ ಮಾರ್ಕೆಟ್ ನ ಪಾರ್ಕಿಂಗ್ ಲಾಟ್ ಏನು ಅಂತಾರೆ ಪಾಳು ಬಿದ್ದಿತ್ತು. ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಇದ್ದಾಗ ಪಾಳು ಬಿದ್ದಿತ್ತು. ಈಗ ಅದಕ್ಕೆ ಹೈಟೆಕ್ ಕಟ್ಟ ಕೊಡೋದಿತ್ತು. ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿರೋದು, ಅದನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲನೇ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲನೇ ಕಾಮಗಾರಿ ಈಗ ಎಲ್ಲ ಒಂದ್ ಕಡೆ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋದು. ಏನ್ ಕೆಆರ್ ಮಾರ್ಕೆಟ್ ನ ಕೆಳಮಾಡಿಯಲ್ಲಿ ಇರುವಂತಹ ಏನೊಂದು ಪಾರ್ಕಿಂಗ್ ಲಾಟ್ ಸುಮಾರು 400 ದ್ವಿಚಕ್ರ ವಾಹನ ಹಾಗೂ 200 ಕಾರುಗಳನ್ನು ನಿಲ್ಪದಿಕ್ಕೆ ಹೈಟೆಕ್ ಪಾರ್ಕಿಂಗ್ ಅದು ದುಬೈ ಮಾದರಿಯಲ್ಲಿ ಮಾಡೋದಕ್ಕೆ ಹೊರಟು ಬರ್ತಿರುವಂತದ್ದು. ಇದಕ್ಕೆ ಸುಮಾರು 4.37 ಲಕ್ಷ ಖರ್ಚಾಗುತ್ತೆ ಅಂತ ಈಗಾಗಲೇ ಹೇಳ್ತಿರುವಂತದ್ದು. ನಿನ್ನೆ ಸಂಜೆ ಇದಕ್ಕೆ ಏನು ಒಂದು ಬುದ್ಧಿ ಪೂಜೆ ಕೂಡ ಆಗಿರುವಂತದ್ದು. ಇನ್ನು ಏನು ಒಂದು 3 ತಿಂಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ
ಸಾರ್ವಜನಿಕ ಸಿಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಕೇರ್ ಮಾರ್ಕೆಟ್ ಕಡೆ ಹೋಗ್ತಾ ಇರ್ಬೋದು. ಈ ಹಿಂದೆನೂ ಕೂಡ ಏನೊಂದು ಕೇರ್ ಮಾರ್ಕೆಟ್ ಮೀನು ಮಾರ್ಕೆಟ್ ಇಂದ ಅಲ್ಲಿ ರಸ್ತೆಗಳು ಕೂಡ ಏನೊಂದು ರೀತಿಯಲ್ಲಿ ಜಾಮ್ ಆಗ್ತಿದೆ, ಒಂದು ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ ಕೇರ್ ಮಾರ್ಕೆಟ್ ನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಅಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ, ಪಾರ್ಕಿಂಗ್ ಲಾಟ್ ಹಾಳಾಗಿದೆ. ಆ ಹಿನ್ನೆಲೆಯಲ್ಲಿ ಹೊಸ ಪಾರ್ಕಿಂಗ್ ಕಟ್ಟಬೇಕಂತ ಕೂಡ ಜಿಬಿ ಅಧಿಕಾರಿಗಳು ನಿರ್ಧರಿಸಿ ಈಗ ನಿನ್ನೆ ಬುದ್ಧಿ ಪೂಜೆ ಮಾಡಿರುವಂತದ್ದು. ಓಕೆ, ಇನ್ನು 3 ತಿಂಗಳಲ್ಲಿ ಅದೇನು ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ವಾಹನ ನಿಲ್ದಾಣಕ್ಕೆ ಒಂದು ಸೌಕರ್ಯ ಸಿಗಬಹುದು ಅಂತ. ಎಸ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.